ಸಾಕ್ ಬಿಡ್ರಿ. ಅವ್ನಿಗೆ ಇಳಿಯತ್ ನೀವ ಅಂದ ಅವ್ನು ಇಳಿದಿಂದ ಅವನ್ನ ಬೈತಿರಲ್ಲ. ಹಗ್ಗ ಬಿಚ್ರಿ ಹಗ್ಗ ಮತ್ತ ಅದು ಓದಿತ್ತ ಅವನ್ ಜೋಡಿ. ಹಗ್ಗ ಸುಮ್ ಬಿಲ್ಡಪ್ ಕೊಡ್ತ ಅಷ್ಟ, ಕೆಲ್ಸಕ್ಕೆ ಬರ್ಲಿಲ್ಲ ಅಷ್ಟೇ ಮಾಡಿದ್ದು. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಪಾರ್ಟ್ 1 ಹೊಸಪೇಟೆ ವಿಡಿಯೋ ನೋಡಿದ್ರಿ. ಪಾರ್ಟ್ 2 ಅಂಜನಾದ್ರಿ ಬೆಟ್ಟದ ವಿಡಿಯೋ ನೋಡಿದ್ರಿ. ಈಗ ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಕ್ಕಿಂತ ಬಿಫೋರು ಗದಗ್ ವಿಸಿಟ್ ಮಾಡಿದ್ದೆ. ಗದಗ್ ಒಳಗೆ ಭೀಷ್ಮಕೆರೆ ಅಂತ ಐತಿ. ಭೀಷ್ಮಕೆರೆ ಮೇಲೆ ಶ್ರೀ ಬಸವೇಶ್ವರ ಅವರ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದಾರೆ. ಅದಂತೂ ಸಖತ್ ಬ್ಯೂಟಿಫುಲ್ ಆಗಿ ಕಾಣ್ತೈತಿ. ಸೊ ಅಲ್ಲಿಂದ ನಾನು ತೋಟದಾರೆ ಮಠಕ್ಕೆ ಹೋದೆ. ತೋಟದಾರೆ ಮಠ ಸಖತ್ ಫೇಮಸ್ ನಮ್ಮ ಗದಗ್ ಡಿಸ್ಟಿಕ್ಕಿಗೆ. ಅದ್ರ ಮುಂದೆ ಮಾಡೋಂಥ ಗಿರ್ಮಿಟ್ಟಿ ಮಿರ್ಚಿ ಬಜಿ ಸತೇಕ ಅಷ್ಟ ಫೇಮಸ್ ಐತಿ. ಹೌದಾ? ಹೂವು ತಾನು ಹೋಗೋದಲ್ದ ತನ್ನ ಜೋಡಿ ದಾರನೂ ತಗೊಂಡೋಗಿತ್ತಂತ ಸ್ವರ್ಗಕ್ಕೆ. ಹಂಗತೆ ಮಠ ಫೇಮಸ್ ಆಗೋದಲ್ದ ಮಠದ ಮುಂದೆ ಮಾಡುವಂಥ ಗಿರ್ಮಿಟ್ಟಿ ಮಿರ್ಚಿ ಬಜಿ ಸತೇಕ ಅಷ್ಟ ಫೇಮಸ್ ಆಗ್ಯಾವು. ಸೊ ಎಲ್ಲ ನೋಡೋಣಂತ, ಎಲ್ಲ ನೋಡಿ ಪಾರ್ಟ್ 3 ಇಲ್ಲಿಗೆ ಎಂಡ್ ಮಾಡೋಣಂತ. ಬರ್ರಿ ಹೋಗೋಣ. ಸೊ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮುದ್ರಣ ಕಾಶಿ ಗದಗ್. ಕಾಯಕವೇ ಕೈಲಾಸ ಎಂದರು ಬಸವಣ್ಣ. ಇದೇ ವಚನದಂತೆಯೇ ನಮ್ಮ ಶ್ರೀ ಶಿವಕುಮಾರ ಸಿದ್ಧಗಂಗಿ ಸಿದ್ಧಗಂಗಿ ಮಠದ ಶಿವಕುಮಾರ ಸ್ವಾಮೀಜಿಗಳು ನಡ್ಕೊಂಡ್ರು ಅಲ್ವಾ. ಬಸವಣ್ಣನವ್ರಿಗೆ ಒಂದು ವಸ್ತು ರೂಪ ಕೊಟ್ಟಿದಾರ. ಬಸವಣ್ಣನವ್ರಿಗೆ ಒಂದು ಸ್ಟ್ಯಾಚ್ಯೂ ಮಾಡಿದಾರ. ನೋಡ್ರಿ ಅದು ಹೆಂಗೈತಿ ಅಂತ ಕಾಣಿಸುತ್ತೆ. ಬಸವಣ್ಣನವರು ಕೇವಲ ಸಾಮಾಜಿಕ ಬದಲಾವಣೆಗೆ ಮಾತ್ರ ಸೀಮಿತವಾಗಿರದೆ ಅವರು ಕೊಟ್ಟಂಥ ವಚನಗಳು ಸೂರ್ಯ ಚಂದ್ರರು ಇರುವವರೆಗೂ ಸಹ ಅವು ಪ್ರಚಲಿತದಲ್ಲಿರ್ತಾವು ಮತ್ತು ಅವು ಪ್ರತಿ ಕಾಲಕ್ಕೂ ಸೂಟ್ ಆಗ್ತಾವು. ಸೊ ಈ ವಚನ ಸಾಹಿತ್ಯದಿಂದ ನಮ್ಮ ಕರ್ನಾಟಕದ ಒಂದು ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿರುವ ಶಕ್ತಿ, ಶ್ರೀಮಂತಗೊಳಿಸಿರುವ ಒಂದು ಕೀರ್ತಿ ಶ್ರೀ ಬಸವೇಶ್ವರವರಿಗೆ ಸಲ್ತೈತಿ. ಬಸವೇಶ್ವರವರನ್ನ ತಿಳ್ಕೊಳ್ಳದೆ ಇರತಕ್ಕಂಥ ವ್ಯಕ್ತಿತ್ವ ನಮ್ಮ ಸಮಾಜದೊಳಗೆ ಯಾರ್ದು ಇಲ್ಲ. ಏನಪ್ಪ ಇವರು ವಿಶೇಷವಾದ ವ್ಯಕ್ತಿತ್ವ ಅಂತಂದ್ರೆ ಅವೈಜ್ಞಾನಿಕ ಆಚರಣೆಗಳು, ಜಾತಿ ಭೇದ ವ್ಯವಸ್ಥೆ, ಸಾಮಾಜಿಕ ಏರುಪೇರುಗಳ ನಡುವೆ ಬಸವೇಶ್ವರವರ ಜನನ ಆಕೈತಿ. ಪ್ರತಿಯೊಂದನ್ನು ಪ್ರಶ್ನಿಸುವಂತಹ ವಿಶೇಷವಾದ ವ್ಯಕ್ತಿತ್ವ ಮತ್ತು ಪ್ರಶ್ನಿಸಿದ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುವವರೆಗೂ ಛಲ ಬಿಡದೆ ಉತ್ತರ ಪಡೆಯುವಂತ ವಿಶೇಷವಾದ ವ್ಯಕ್ತಿತ್ವ ಸಹ ಇವ್ರದಾಗಿತ್ತು. ಸಮಾಜದ ಡೊಂಕನ್ನು ಕಂಡು ಸಮಾಜದ ಪರಿವರ್ತನೆ ಮತ್ತು ಮೂಢನಂಬಿಕೆಗಳ ನಿರ್ನಾಮ, ಉತ್ತಮ ಸಮಾಜದ ನಿರ್ಮಾಣಕ್ಕೆ ಅಡ್ಡಲಾದ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಎಂಬ ಅವ್ಯವಸ್ಥೆಯನ್ನು ವಚನ ಸಾಹಿತ್ಯ ಎಂಬ ಅಸ್ತ್ರದ ಮೂಲಕ ಅವುಗಳನ್ನು ತಿದ್ದುವ ಮತ್ತು ಸಮಾಜವನ್ನು ಪರಿವರ್ತನೆಗೊಳಿಸುವಂತಹ ಕಠಿಣವಾದ ಒಂದು ಕಾರ್ಯಕ್ಕೆ ಬಸವೇಶ್ವರವರು ಕೈ ಹಾಕಿದ್ರು. ಇವರ ಸಾಮಾಜಿಕ ಕೊಡುಗೆಗಳೇನಪ್ಪಾ ಅಂತಂದ್ರ ಅದನ್ನೆಲ್ಲ ಇಲ್ಲೊಂದು ಸ್ಟ್ಯಾಚ್ಯೂ ರೂಪದೊಳಗ ಮಾಡಿದಾರ. ಸೊ ಅದನ್ನ ತೋರಿಸ್ತೀನಿ. ಬಸವಣ್ಣನವರು ಇದ್ದಂತ ಸಂದರ್ಭದೊಳಗ ಜಾತೀಯತೆ ಅನ್ನೋದು ವಿಚಿತ್ರವಾಗಿ ತಾಂಡವಾಡ್ತಿತ್ತು. ಇವರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಜಾತಿ ವ್ಯವಸ್ಥೆಗೆ ಒಂದು ಅಂತಿಮ ಹಾಡಿದ್ರು ಅಂತಾನೆ ಹೇಳ್ಬೋದು. ಕಾಲ ಗತಿಸಿದಂತೆ ಈಗಿನ ಇದ್ರೊಳಗ ಅವರು ಕನಸು ಕಂಡಿದ್ದಂತಹ ಜಾತಿಯ ವ್ಯವಸ್ಥೆ ಆಲ್ಮೋಸ್ಟ್ ಒಂದು 80% ಡಿಕ್ರೀಸ್ ಆಗೈತಿ. ಜಾತಿಯನ್ನು ಇಟ್ಕೊಂಡು ಯಾರೂನು ವ್ಯವಹಾರಗಳಾಗ್ಲಿ ಸಂಬಂಧಗಳಾಗ್ಲಿ ಮಾಡ್ತಾ ಇಲ್ಲ. ಈಗಿನ ಕಾಲದೊಳಗೆ ಪ್ರೆಸೆಂಟ್ ಸಿಚುವೇಶನ್ಗೆ ಎಲ್ಲೇ ಒಂದು 20% ಇರ್ಬೋದು. ಅಜ್ಞಾನದ ಬಲದಿಂದ ಇವೆಲ್ಲ ಆಗಿತ್ತಂತ ಹೇಳ್ಬೋದು. ಈಗೆಲ್ಲ ಜ್ಞಾನದ ಬಲ ಜಾಸ್ತಿ ಆಗ್ತಾ ಐತಿ. ಸೊ ಹಂಗಾಗಿ ಜಾತಿ ವ್ಯವಸ್ಥೆ, ಅಂಧಕಾರ ಪ್ರತಿಯೊಂದನ್ನು ನಿರ್ನಾಮದ ಹಂತ ತಲುಪಿದವು ಅಂತಾನೆ ಹೇಳ್ಬೋದು. ಈಗಿನ ಸಿಚುವೇಶನ್ಯಾಗ ಜಾತಿ ವ್ಯವಸ್ಥೆಗೆ ಸಂಬಂಧಪಟ್ಟಂಗ ಅವ್ರು ಕಂಡಂತ ಕನಸು ಒಂದು 80% ರೀಚ್ ಆಗೈತಿ ಅಂತ ಅನ್ಬೋದು. ಸೊ ಇದೊಂದು ಈ ಐಕಾನ್ ಒಂದು ಮಾಡೆಲ್ ಇದೆ. ಸೊ ಇದನ್ನ ನೋಡಿದಾಗ ಒಂದ್ಸರಿ ಇವರ ತತ್ವಗಳು ಜ್ಞಾಪನಿಸ್ಕೊಳ್ಳಿ ಜನ, ಅನಾಚಾರಗಳನ್ನ ಕಮ್ಮಿ ಮಾಡಲಿ ಅನ್ನೋದಕ್ಕೋಸ್ಕರ ಇದೊಂದು ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದಾರ. ಹೊರಗಡೆಯಿಂದ ನೋಡೋರಿಗೆ ಒಂಥರ ಏನೋ ಸ್ಪೆಷಲ್ ಅನ್ಸ್ತೈತಿ. ಆ ಫ್ಯಾಮಿಲಿ ಸಮೇತ ಬಂದು ಓಡಾಡಿ ಹೋಗೋಂಥ ಜಾಗ ಚೆನ್ನಾಗೈತಿ. ಬಸವಣ್ಣನವರ ತತ್ವಗಳ ಮೇಲೆ ಒಂದು ಗೌರವ ಐತಿ. ಅವರು ಈ ಜಾಗಗಳಿಗೆ, ಇಂಥ ಜಾಗಗಳಿಗೆ ವಿಸಿಟ್ ಮಾಡ್ತಾ ಇರ್ಬೇಕು. ಸೊ ಅವ್ರಿಗೆ ಮತ್ತೆ ಎನರ್ಜಿ ಬೂಸ್ಟ್ ಆಗುತ್ತೆ, ನಾಲೆಡ್ಜ್ ಬೂಸ್ಟ್ ಆಗುತ್ತೆ. ಏನ್ ಸರ್ ಅಲ್ಲಿ ನೋಡಿ.
ಬಸವಣ್ಣನವರ ಜನನ ತಾಯಿ ಮಾದಲಾಂಬಿಕೆ ಮತ್ತು ತಂದೆ ಮಾದರಸ, ಅಕ್ಕ ನಾಗಲಾಂಬಿಕೆ ಇರುವಂಥ ಚಿತ್ರಣ ಐತಿ ಇಲ್ಲಿ ನೋಡ್ರಿ. ಕಲ್ಲು ನಾಗರಕ್ಕೆ ಹಾಲು ಎರೆವರು ಮೊದಲಾದ ಮೌಢ್ಯತೆ ಹಾಗೂ ಅಸ್ಪೃಶ್ಯತೆ ಆಚರಣೆಗಳ ಕುರಿತು ಚಿಂತಿಸುತ್ತಿರುವ ಬಾಲಕ ಬಸವಣ್ಣ. ದಲಿತರನ್ನ ಮುಟ್ಟದೇ ಇರ್ತಕ್ಕಂಥ ಕಾಲದಲ್ಲಿ ದಲಿತನೊಬ್ಬ ಕೆರೆಗೆ ಬಿದ್ದಾಗ ಅವರನ್ನು ರಕ್ಷಿಸ್ತಕ್ಕಂಥ ಒಂದು ಇಮೇಜ್ ಇದೆ. ಜನಿವಾರ ಧರಿಸುವುದನ್ನು ವಿರೋಧಿಸಿದ ಬಸವಣ್ಣ. ಕೂಡಲ ಸಂಗಮದಲ್ಲಿ ಧ್ಯಾನಕ್ಕೆ ಕುಳಿತ ಬಸವಣ್ಣ. ಗಂಗಾಂಬಿಕೆಯೊಂದಿಗೆ ಬಸವಣ್ಣನವರ ವಿವಾಹ ಮಹೋತ್ಸವ. ಕಳ್ಳರನ್ನು ಶರಣರಂತೆ ಕಂಡು ಅವರ ಮನ ಪರಿವರ್ತನೆ ಮಾಡಿದ ಬಸವಣ್ಣ. ಜಿಳನ ಆಸ್ಥಾನದಲ್ಲಿ ಲಿಪಿಯನ್ನು ಓದಿ ನಿಧಿಯನ್ನು ಶೋಧಿಸಿದ ಮಂತ್ರಿ ಬಸವಣ್ಣ. ದಲಿತರೊಂದಿಗೆ ಸಹಭೋಜನವನ್ನು ಮಾಡುತ್ತಿರುವ ಬಸವಣ್ಣನವರ ಸ್ಟ್ಯಾಚ್ಯೂ. ದಲಿತರಿಗೆ ಲಿಂಗ ದೀಕ್ಷೆ ನೀಡಿದ ಬಸವಣ್ಣ. ಹರಳಯ್ಯನವರು ತಮ್ಮ ತೊಡೆಯ ಚರ್ಮದಿಂದ ಮಾಡಿದ ಚಮ್ಮಾವುಕೆಯನ್ನು ಅಂದರೆ ಚಪ್ಪಲಿಯನ್ನು ಬಸವಣ್ಣನವರಿಗೆ ಅರ್ಪಿಸುತ್ತಿರುವ ದೃಶ್ಯ. ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ದೃಶ್ಯ. ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ದಲಿತ ಯುವಕನಿಗೆ ಬ್ರಾಹ್ಮಣರ ಕನ್ಯೆಯನ್ನು ಮದುವೆ ಮಾಡಿಸಿದ ಬಸವಣ್ಣ. ಅಂತರ್ಜಾತಿ ವಿವಾಹದಿಂದ ರೊಚ್ಚಿಗೆದ್ದ ಜಾತಿವಾದಿಗಳು ವಧುವರರನ್ನು ಆನೆ ಕಾಲಿಗೆ ಕಟ್ಟಿ ಎಳೆಸಿದ ಎಳೆಹೊಟ್ಟೆ ಶಿಕ್ಷೆ ದೃಶ್ಯ. ಕಲ್ಯಾಣದಲ್ಲಿ ಜರುಗಿದ ಹತ್ಯಾಕಾಂಡ ಕಾರಣದಿಂದ ಶರಣರು ವಚನ ಸಂಪತ್ತನ್ನು ಸಂರಕ್ಷಿಸಲು ಉಳವಿಯತ್ತ ಧಾವಿಸುತ್ತಿರುವ ದೃಶ್ಯ. ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗುವ ದೃಶ್ಯ. ಈ ಎಲ್ಲ ದೃಶ್ಯಗಳನ್ನು ನೋಡಿದ್ವಿ. ಈಗ ನಾವು ಬಸವಣ್ಣನವರ ಸ್ಟ್ಯಾಚ್ಯೂ ವೆರಿ ನಿಯರೆಸ್ಟ್ ಅದೇವಿ. ನೋಡ್ರಿ ಅದು ಎಷ್ಟು ಹೈಟ್ ಐತಿ, ಎಷ್ಟು ದಪ್ಪ ಐತಿ ಅನ್ನೋದು ನೀವು ಬರೇ ಡ್ರೋನ್ಯಾಗ ನೋಡಿದ್ರೆ ಅಷ್ಟು ಅದರ ವಿಡ್ತ್ ಮತ್ತು ಅದರ ಸ್ಟ್ರೆಂತ್ ಗೊತ್ತಾಗಲ್ಲ. ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ನೋಡ್ರಿ ಇಲ್ಲಿ ಯಾನಮನೆ ಐತಿ. ಇದಿಷ್ಟು ನಾನು ಗದಗೊಳಗ ನಿರ್ಮಾಣ ಆಗಿರ್ತಕ್ಕಂತಹ ಬಸವೇಶ್ವರ ಅವರ ಸ್ಟ್ಯಾಚ್ಯೂ ಇನ್ಫಾರ್ಮೇಷನ್ಸ್. ಸೊ ಇದು ಫ್ಯಾಮಿಲಿ ಎಲ್ಲ ವಿಸಿಟ್ ಮಾಡೋಂಥ ಜಾಗ. ತುಂಬ ಚೆನ್ನಾಗೈತಿ, ಪ್ರಶಾಂತವಾದ ವಾತಾವರಣ ಐತಿ, ಸ್ವಚ್ಛತೆ ಮೇಂಟೈನ್ ಮಾಡಿದ್ದಾರೆ. ಸೊ ವಿತ್ ಫ್ಯಾಮಿಲಿ ಬಂದು ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಸೊ ಇದು ಗದಗ ಸಿಟಿ ಒಳಗನ ಐತಿ. ಆಮೇಲೆ ಬಸವೇಶ್ವರ ಸ್ಟ್ಯಾಚ್ಯೂ ಅದ್ರ ಮುಂದೆ ಭೀಷ್ಮಕೆರೆ ಅಂತ ಐತಿ ಅಂತ ಹೇಳಿದ್ನಲ್ಲ, ಅದ ಈ ಭೀಷ್ಮಕೆರೆ. ಈ ಭೀಷ್ಮಕೆರೆ ಒಳಗೆ ಬೋಟಿಂಗ್ ಸತ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬೋಟಿಂಗ್ ಎಂಜಾಯ್ ಮಾಡ್ಬೋದು. There is just one more thing, Lieutenant.
ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನನ್ನ ಕರಿ. ಪ್ರಾಬ್ಲಮ್ ಬರುತ್ತೆ ಸರ್. ಬಸವೇಶ್ವರ ಸ್ಟ್ಯಾಚು ಎದುರು ಒಂದು ಕಾರ್ ಸಿಗಾಕೊಂಡಿತ್ತು. ಸೊ ಅದನ್ನ ಇವತ್ತು ಎತ್ತಕ್ಕಂತ ಟ್ರೈ ಮಾಡಿದ್ವಿ, ಆಗ್ಲಿಲ್ಲ. ಆಮೇಲೆ ಸ್ವಲ್ಪ ಈ ಕಡೆ ನೋಡು ಕಂದ. ಒಂದ ಪುಟ ಹಾಕ್ಬಿಡ್ರಿ, ಸಾಕ್ ಬ್ರೇಕ್ ಹಾಕೋ. ಹೋದ್ರು ನೀನ್ ಎದ್ದಿಂದಿರ್ಬೇಕು ನೋಡ, ಹಂಗ್ ಕುಂದಿರ್ಬೇಕು ಒಳಗ. ಇರಂಗಿದ್ರೆ ಗ್ಲಾಸ್ ಹಾಕೋವನ ಪಟಕ್ಕನ್ ಈ ಕಡೆ ಎದ್ದು ಬರ್ಬೇಕು. ಹಂಗೇನ್ರ ಒಳಗ್ ಹೋದ್ರ ನ್ಯೂಟ್ರಲ್ ಐತಾಳ, ನ್ಯೂಟ್ರಲ್ ಐತಿ, ತೆಗ್ದೈತಿ. ಸಾಕ್ ಬಿಡ್ರಿ. ಅವ್ನ್ ಇಳಿಯತ್ ನೀವ ಅಂದ, ಅವ್ನ ಹಿಡ್ದಿಂದ ಅವನ್ನ ಬೈತಿರಲ್ಲ. ಹಗ್ಗ ಬಿಚ್ರಿ, ಹಗ್ಗ ಮತ್ತ ಅದು ಓದಿತ್ತ ಅವನ್ ಜೋಡಿ. ಹಗ್ಗ ಸುಮ್ ಬಿಲ್ಡಪ್ ಕೊಡ್ತ ಅಷ್ಟ, ಕೆಲ್ಸಕ್ಕೆ ಬರ್ಲಿಲ್ಲ ಅಷ್ಟೇ ಮಾಡಿದ್ದು. ಈಗ ನಾವು ತೋಟದಾರ್ಯ ಮಠಕ್ಕೆ ಬಂದ್ವಿ. ಈ ಮಠ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ಆರೋಹಣ ಮಾಡಿದ್ರು, ಅಂದ್ರ ಜಾರಿ ಮಾಡಿದ್ರು, ಸೃಷ್ಟಿಸಿದ್ರು, ಪ್ರಚಲಿತಗೊಳಿಸಿದ್ರು ಅಂತ ಹೇಳಲಾಗ್ತೈತಿ. ಈ ಮಠದ ಒಂದು ತುದಿ ಗದಗ್ ತೋಟದಾರ್ಯ ಮಠ ಡಂಬಳ ಆದ್ರ ಇನ್ನೊಂದು ತುದಿ ಶ್ರೀ ಯಡಿಯೂರು ಸಿದ್ಧಲಿಂಗ ಕ್ಷೇತ್ರವಾಗೈತಿ. 12ನೇ ಶತಮಾನದ ಅಲ್ಲಮ ಪ್ರಭುಗಳ ನಂತರ 300 ವರ್ಷಗಳು ಕಳೆದವು. ಆಮೇಲೆ 15ನೇ ಶತಮಾನದಲ್ಲಿ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳು ಈ ಮಠಕ್ಕ ಪುನರ್ಜನ್ಮ ನೀಡಿದರು, ಅಂದ್ರ ಪುನರ್ ಆರೋಹಣ ಮಾಡಿದರು ಅಂತ ಹೇಳಲಾಗುತ್ತ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರ ಈ ಮಠಕ್ಕ ಒಂದು ಐತಿಹಾಸಿಕ ಹಿನ್ನೆಲೆ ಐತಿ ಅಂತ ಹೇಳಬಹುದು. ಅಷ್ಟೇ ಅಲ್ಲ, ಲಿಂಗಾಯತ ಸಮುದಾಯದ ಒಂದು ಆಧ್ಯಾತ್ಮ ಕೇಂದ್ರ ಆಗೈತಿ ಅಂತಾನೂ ಕೂಡ ಈ ಮಠನ ಕರೀತಾರ. ಈ ನಮ್ಮ ತೋಟದಾರ್ಯ ಮಠ ಸಾಮಾಜಿಕ ಪರಿವರ್ತನೆ, ಸಾಮಾಜಿಕ ಬದಲಾವಣೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿದ ಕೀರ್ತಿ ಈ ಮಠಕ್ಕ ಮತ್ತು ಮಠಾಧೀಶರಿಗೆ ಸಲ್ಲುತ್ತದೆ ಅಂತಾನ ಹೇಳಬಹುದು. ನಮ್ಮ ತೋಟದಾರ್ಯ ಮಠದ ಆಡಳಿತ ವ್ಯವಸ್ಥೆ ಸುಧಾರಿಸಲು ಮತ್ತು ಆಡಳಿತ ನಡೆಸಿಕೊಂಡು ಹೋಗಲು ಆರ್ಥಿಕ ಸಹಕಾರ ಬೇಕೇ ಬೇಕು. ಅದನ್ನ ನೋಡೋದಾದ್ರೆ ಹಿಂದಿನ ಕಾಲದ ರಾಜಮನೆತನಗಳು ಉಡುಗೊರೆ ಮತ್ತು ದೇಣಿಗೆಗಳನ್ನ ಈ ಮಠಕ್ಕ ನೀಡ್ತಾ ಇದ್ರು. ಅದನ್ನು ಸ್ವೀಕರಿಸಿದ ಮಠ ತನ್ನ ಆಡಳಿತವನ್ನು ಸಮೃದ್ಧಿಯಾಗಿ ನಡೆಸಿಕೊಂಡು ಬಂದಿತ್ತು ಅಂತಾನ ಹೇಳಲಾಗ್ತತಿ. ಹಳೆ ಕಾಲದ ವಾಸ್ತುಶಿಲ್ಪಗಳು ಈ ಮಠದೊಳಗ ಕಾಣಸಿಗ್ತವು. ಯಾಕಪ್ಪ ಅಂತಂದ್ರ ಕೆಳದಿ ಆಡಳಿತಗಾರರು ಈ ಮಠವನ್ನು ನಿರ್ಮಿಸಿದರು. ಆದ್ದರಿಂದ ಕೆಳದಿ ವಾಸ್ತುಶಿಲ್ಪ ಈ ಮಠದೊಳಗ ಕಂಡು ಬರ್ತತಿ. ಕೆಳದಿ ಸಂಸ್ಥಾನದವರು ಕೇವಲ ವಾಸ್ತುಶಿಲ್ಪಗಳನ್ನು ಮಾತ್ರ ನಿರ್ಮಾಣ ಮಾಡದೆ ಕಲ್ಲುಗಳು, ಚಿನ್ನದ ಪಾದುಕೆ, ಚಿನ್ನದ ಆಭರಣಗಳು, ರತ್ನಗಂಬಳಿಗಳನ್ನು ಸಹ ಈ ಮಠಕ್ಕ ದಾನವಾಗಿ ನೀಡ್ತಾ ಇದ್ರು ಅಂತ ಹೇಳಲಾಗ್ತತಿ. ತೋಟದಾರ್ಯ ಮಠ ಕೇವಲ ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ಸೀಮಿತವಾಗಿರ್ಲಾರ್ದಂಗ ಶಾಲೆ, ಕಾಲೇಜು, ವೃತ್ತಿಪರ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಒಳಗೊಂಡು ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ನಿಸ್ವಾರ್ಥ ಮತ್ತು ಗಮನಾರ್ಹ ಸೇವೆ ಸಲ್ಲಿಸುತ್ತಿರುವ ಕೀರ್ತಿ ಈ ಮಠಕ್ಕ ಸಲ್ತತಿ ಅಂತಾನ ಹೇಳಬಹುದು. All right. Take care now. Bye then. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಮ್ಗೆ ಇನ್ಸ್ಪಿರೇಷನ್ ಇದ್ದಂಗೆ. ನನ್ನ ಅಂಜನಾದ್ರಿ ಬೆಟ್ಟದ ವಿಡಿಯೋ ಆದ ನಂತರ ಇದು ನನ್ನ ಪಾರ್ಟ್ 3 ವಿಡಿಯೋ. ಸೊ ಇಲ್ಲಿಗೆ ನನ್ನ ಸೀರೀಸ್ ಕಂಪ್ಲೀಟ್ ಆಯಿತು. ಸೊ ನಾನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ಪ್ಲೇಸ್ನೊಂದಿಗೆ ಮತ್ತೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್.